ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಿಮಶ್ರೀ ಕಿಚನ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾಗಿರುವಂತಹ ಒಂದು ಟೊಮೆಟೊ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಇದು ಬೇಳೆ ಸಾಂಬಾರು ಅಂತ ಅಂತಿದ್ದೀರಾ. ಆದ್ರೂ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಂದರೆ ತುಂಬ ಚೆನ್ನಾಗಿದೆ ಮತ್ತು ಬೇಗನೆ ಆಗುವಂತಹ ಸಾರು. ನೋಡಿ, ಫಸ್ಟಿಗೆ ನಾನು 2 ಲೋಟದಷ್ಟು ಬೇಳೆ ತೊಗೊಂಡಿದ್ದೇನೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ತೊಗೊಂಡಿದ್ದೇನೆ. ಅದಕ್ಕೆ 3/4 ಚಮಚಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಂತರ ಅದಕ್ಕೆ 1/2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೇಳೆ ಬೇಗ ಬೇಯಲಿ ಅಂತ ಬೇಳೆ, ನೀರು, ಅರಿಶಿನ ಪುಡಿಯನ್ನು ಹಾಕಿ ಎಣ್ಣೆ ಹಾಕಿ ಕುಕ್ಕರನ್ನು ಮುಚ್ಚಿ 3 ವಿಸಲ್ ಕೂಗಿಸ್ತಾ ಇದ್ದೇನೆ. ತುಂಬ ಸಿಂಪಲ್ಲಾಗಿ ಬೇಗ ಯಾರಾದರೂ ನೆಂಟರು ಬಂದರೆ ಬೇಗ ಮಾಡುವಂತಹ ಸಾಂಬಾರು. ಆನಂತರ ಇದಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೇನೆ. ಚಟಪಟ ಅಂತ ಸಿಡಿದ ಮೇಲೆ ಎಣ್ಣೆಲಿ ಸಾಸಿವೆ ಜೀರಿಗೆ ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಹಾಕ್ತಾಯಿದ್ದೇನೆ. ಮತ್ತು ಕರಿಬೇವಿನ ಹೆಸರು ತೊಗೊಂಡಿದ್ದೀನಿ. ಕರಿಬೇವು ಒಂದು 5-6 ಎಲೆ ಹಾಕಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ತೊಗೊಂಡಿದ್ದೀನಿ ನಾನು. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಇರಲಿ ಅಂತ. ಅದೇನು ಖಾರ ಇರೋದಿಲ್ಲರಿ, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ರಿ, ಆಯ್ತಾ. ಮತ್ತು ನಾನು ಒಂದು ದೊಡ್ಡ ಸೈಜು ಈರುಳ್ಳಿ ತೊಗೊಂಡಿದ್ದೇನೆ. ಅದನ್ನ ಈ ರೀತಿ ಉದ್ದಕ್ಕೆ ಚಾಪ್ ಮಾಡಿದ್ದೇನೆ. ಇಷ್ಟೇ, ಒಂದೇ ಈರುಳ್ಳಿ. ಆದರೆ ಟೊಮೆಟೊ ಹಣ್ಣು ಮಾತ್ರ 5-6 ತೊಗೊಂಡಿದ್ದೀನಿ ನಾನು. ಟೊಮೆಟೊ ಬೇಳೆ ಸಾರಲ್ಲ, ಅದಕ್ಕೋಸ್ಕರ 5-6 ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕೆಂಪಿಗೆ ಈರುಳ್ಳಿ ಬಾಣಲೆಯಲ್ಲಿ ಫ್ರೈ ಆದಾಗ ಹಾಕಬೇಕು. ಸಣ್ಣಗೆ ಹೆಚ್ಚಿಟ್ಕೊಂಡಿರಬೇಕು ಟೊಮೆಟೊ ಹಣ್ಣನ್ನು. ನೋಡಿ, ಸಣ್ಣದಾಗಿ ಎಣ್ಣೆ ಇದು ಹೆಚ್ಚಿಟ್ಕೊಂಡ್ರೆ ಸಣ್ಣದಾಗಿ ಎಣ್ಣೆಯಲ್ಲೇ ಬೇಗ ಫ್ರೈ ಆಗಿಬಿಡುತ್ತೆ. ಭಾಳ ಹೊತ್ತು ವೇಟ್ ಮಾಡೋ ಅಂಥ ನೆಸೆಸಿಟಿನೂ ಇರೋದಿಲ್ಲ. ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಕೊಟ್ಟಿದ್ದೇನೆ. ಬೇಕಾದರೆ ಒಬ್ಬೊಬ್ಬರು ಹೇಗೆ ಹೆಚ್ತಾರೆ ಅಂದರೆ ಉದ್ದಕ್ಕೆ ಸ್ಲೈಸಾಗಿ ಹೆಚ್ತಾರೆ. ನೀವು ಆ ಥರ ಬೇಕಂದರೆ ಆ ಥರನೇ ಹಾಕ್ಕೋಬೋದು. ನಾವು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸಿಗಬಾರ್ದಂತ. ಯಾಕಂದರೆ ಮಕ್ಕಳೆಲ್ಲ ಒಬ್ಬೊಬ್ಬರು ತರಕಾರಿ ಎಲ್ಲ ಇಷ್ಟಪಡೋದಿಲ್ಲಲ್ಲ, ಅದಕ್ಕೋಸ್ಕರ ಈ ರೀತಿ ಎಣ್ಣೆಯಲ್ಲಿ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಯಾವ ಉಪ್ಪು ಯೂಸ್ ಮಾಡ್ತಾಯಿದ್ದೀರಾ, ಸಣ್ಣ ಉಪ್ಪಾದರೆ ಸಣ್ಣ ಉಪ್ಪು ಹಾಕ್ಬೋದು. ನಾವು ಕಲ್ಲುಪ್ಪು ಯೂಸ್ ಮಾಡ್ತೀವಿ. ಆಲ್ಮೋಸ್ಟಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ. ಆನಂತರ ಅದಕ್ಕೆ 1 ಸ್ಪೂನು ಖಾರ ಪುಡಿಯನ್ನು ಹಾಕ್ತಾಯಿದ್ದೇನೆ. ಮನೆಯಲ್ಲೇ ಮಾಡಿರುವಂತಹ ಖಾರ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದು ಮೀಡಿಯಮ್ ಖಾರ ಇದೆ ನಮ್ಮ ಮನೇಲಿ. ಖಾರ ಅಂದರೆ ಖಾರ ಇಲ್ಲ, ಇದು ಸಪ್ಪೆ ಅಂದರೆ ಸಪ್ಪೆ ಇಲ್ಲ, ಮೀಡಿಯಮ್ ಖಾರ ಇದೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ನೀಟಾಗಿ ಬಾಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಇದು ಹಾಕಿದ್ದೀನಿ, ಮಸಾಲೆ ಪುಡಿಯನ್ನು. ಆಮೇಲೆ ಹುಣಸೆಹಣ್ಣಿನ ರಸನ ಹಿಂಡಿ ಇಟ್ಕೊಂಡಿರಬೇಕು. ಅದಕ್ಕೆ ಮತ್ತು ಸ್ವಲ್ಪ ಟೊಮೆಟೊ ಹಣ್ಣು ಇನ್ನೂ ಸ್ವಲ್ಪ ಬೇಯಲಿ ಅಂದರೆ ಅದರಲ್ಲಿ ಒಂದು 1/2 ಲೋಟದಷ್ಟು ನೀರು ಹಾಕಿ ಒಗ್ಗರಣೆಯಲ್ಲಿ ನೀಟಾಗಿ ಬಾಡಿಸ್ಬೇಕು. ಈ ರೀತಿ ಚೆನ್ನಾಗಿ ಕುದಿಬೇಕು ಇದು ಒಗ್ಗರಣೆಯಲ್ಲೇ. ಹುಳಿ ಅಂಶ ಎಲ್ಲ ಇದರಲ್ಲೆಲ್ಲ ಕುದ್ರೆ ಏನೂ ಅನಿಸೋದಿಲ್ಲ. ಆನಂತರ ಕುಕ್ಕರ್ ನಾವು ವಿಸಿಲ್ ಕೂಗಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೇನೆ. ನೋಡಿ, ಬೇಗ ಹೇಗೆ ಫಟಾಫಟ್ ಅಂತ ಟೊಮೆಟೊ ಸಾರು ಹೇಗೆ ರೆಡಿ ಆಯಿತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಮಾಡುವಂತಹ ಟೊಮೆಟೊ ಬೇಳೆ ಸಾರು ರೆಡಿ ಆಯಿತು. ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮೂಲಕ ಹೇಳಿ ತಿಳಿಸಿ. ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಈ ರೀತಿ ಕುದ್ದ ನಂತರ ರೆಡಿ ಆಯಿತು ಟೊಮೆಟೊ ಸಾರು.